ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಈ ವಿಡಿಯೋ ನಾನು ಯಾಕೆ ಮಾಡ್ತಿದ್ದೀನಿ ಅಂತಂದರೆ, ರೀಸೆಂಟಾಗಿ ನಾವು ಕುಕ್ಕೆ ಸುಬ್ರಹ್ಮಣ್ಯನಲ್ಲಿ ಆಶ್ಲೇಷ ಬಲಿ ಪೂಜೆ ಮಾಡಿಸಿದ್ವಿ. ಸೊ ಅದ್ರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ಅಂತ ಹೇಳಿ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ನಾವು ಫಸ್ಟ್ ಹೋಗಿದ್ದು ಧರ್ಮಸ್ಥಳಕ್ಕೆ, ಅಲ್ಲಿ ದರ್ಶನ ಎಲ್ಲ ಮುಗಿಸ್ಕೊಂಡು ಸಂಜೆ ನಾವು ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಬಂದು ಸ್ಟೇ ಆದ್ವಿ. ಇನ್ನು ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದ ಬಗ್ಗೆ ಹೇಳಬೇಕು ಅಂತಂದರೆ, ನಾಗದೋಷ ಪರಿಹಾರಕ್ಕೆ ಇಡೀ ಇಂಡಿಯಾದಲ್ಲೇ ನಮ್ಮ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನ ಫೇಮಸ್. ಎಲ್ಲೆಲ್ಲಿಂದನೋ ಬಂದು ಅವ್ರ ದೋಷನ ಇಲ್ಲಿ ಪರಿಹಾರ ಮಾಡ್ಕೊಂಡು ಹೋಗ್ತಾರೆ. ಆ್ಯಂಡ್ ಈ ದೇವಸ್ಥಾನದಲ್ಲಿ ಎಲ್ಲ ತರದ ನಾಗದೋಷ ಪರಿಹಾರ ಮಾಡ್ತಾರೆ. ಸರ್ಪದೋಷ, ಕಾಳಸರ್ಪದೋಷ, ಆಶ್ಲೇಷ ಬಲಿ ಪೂಜೆ, ನಾಗಹತ್ಯೆ ಏನಾದರೂ ಮಾಡಿದರೆ ಸರ್ಪ ಸಂಸ್ಕಾರ ಮತ್ತು ನಾಗಪ್ರತಿಷ್ಠೆ, ಸೊ ಈ ಥರ ಸುಮಾರಷ್ಟು ಸೇವೆಗಳನ್ನ ಮಾಡ್ಕೊತಾರೆ. ಆ್ಯಂಡ್ ಇದೆಲ್ಲ ಮಾಡೋದ್ರಿಂದ ಅವ್ರಿಗೆ ಅಭಿವೃದ್ಧಿ ಆಗುತ್ತೆ ಅನ್ನೋದು ಒಂದು ನಂಬಿಕೆ. ಇನ್ನು ಆಶ್ಲೇಷ ಬಲಿ ಪೂಜೆ ಯಾಕೆ ಮಾಡಿಸ್ಬೇಕು ಅಂತಂದರೆ, ಮದುವೆ ಡಿಲೇ ಆಗ್ತಿದ್ರೆ, ಮಗು ಆಗ್ತಾ ಇಲ್ಲ ಅನ್ನೋ ಪ್ರಾಬ್ಲಮ್ ಇದ್ದರೆ, ಅಥವಾ ನಿಮಗೆ ಕೊಟ್ಟಿರೋ ಹಣ ವಾಪಸ್ ಬರ್ತಿಲ್ಲ ಅಂದರೆ, ಭೂಮಿದೇನಾದರೂ ತೊಂದರೆ ಇದ್ದರೆ, ನಿಮ್ಮ ಸಂಸಾರದಲ್ಲಿ ಏನಾದರೂ ಪ್ರಾಬ್ಲಮ್ ಇದ್ದರೆ, ನೆನಪಿನ ಶಕ್ತಿ ತೊಂದರೆ ಇದೆ ಅಂದರೆ, ಅಥವಾ ಯಾವುದೋ ಕೆಲಸ ಸ್ಟಾರ್ಟ್ ಮಾಡೋಕ್ಕೆ ಹೋಗ್ತೀರಾ, ಅದು ಮಾಡೋಕ್ಕಿಂತ ಮುಂಚೆನೇ ನಿಂತೋಗ್ಬಿಡುತ್ತೆ, ಅಥವಾ ಕೆಲಸ ಸ್ಟಾರ್ಟ್ ಮಾಡ್ತೀರಾ ಬಟ್ ಯಾವುದೋ ಕಾರಣದಿಂದ ಅದು ಕಂಪ್ಲೀಟ್ ಆಗೋದೇ ಇಲ್ಲ. ಸೊ ಈ ಥರ ಏನೇ ತೊಂದರೆ ಇದ್ರೂ ನೀವು ಆಶ್ಲೇಷ ಬಲಿ ಪೂಜೆ ಮಾಡಿಸ್ಬೋದು. ಈ ಪೂಜೆನ ಸಾಮೂಹಿಕವಾಗೂ ಮಾಡ್ತಾರೆ, ಅಥವಾ ನಿಮ್ಮ ಫ್ಯಾಮಿಲಿಗೆ ಸಪ್ರೇಟಾಗಿ ಮಾಡಬೇಕು ಅಂದ್ರೂ ಮಾಡ್ತಾರೆ. ಬಟ್ ನಾನು ಕೇಳಿದ ಪ್ರಕಾರ ಪುರೋಹಿತರು ಹೇಳಿದ್ದು ಸಾಮೂಹಿಕವಾಗಿ ಮಾಡಿಸಿದ್ರೇ ತುಂಬ ಶ್ರೇಷ್ಠ ಅಂತ. ಇನ್ನು ಆಶ್ಲೇಷ ಬಲಿ ಪೂಜೆ ಯಾವಾಗ ಮಾಡಲ್ಲ ಅಂತಂದರೆ, ಷಷ್ಠಿ, ಏಕಾದಶಿ ಮತ್ತು ವರ್ಷಕ್ಕೊಂದ್ಸಲ ಜಾತ್ರೆ ಮಾಡ್ತಾರೆ ಕುಕ್ಕೆ ಸುಬ್ರಹ್ಮಣ್ಯನಲ್ಲಿ, ಆವಾಗ ಆಶ್ಲೇಷ ಬಲಿ ಪೂಜೆ ಮಾಡೋದಿಲ್ಲ. ಇನ್ನು ನಾವು ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಬಂದಿದ್ದು ಪರ್ಟಿಕ್ಯುಲರ್ ಆಗಿ ಆಶ್ಲೇಷ ಬಲಿ ಪೂಜೆ ಮಾಡಿಸೋದಕ್ಕೆ. ಆ್ಯಂಡ್ ಅದಕ್ಕೋಸ್ಕರ ನಾನು ಆಲ್ರೆಡಿ ಹೇಳ್ದಂಗೆ ಹಿಂದಿನ ದಿನ ಸಂಜೆನೆ ಬಂದು ನಾವು ಕುಕ್ಕೆನಲ್ಲಿ ಸ್ಟೇ ಆಗಿದ್ವಿ. ಯಾಕೆ ಅಂತಂದರೆ, ನಾವು ಆನ್ಲೈನಲ್ಲಿ ಟಿಕೆಟ್ಸ್ ಬುಕ್ ಮಾಡಿದ್ವಿ. ಸೊ ಕೆಲವೊಂದು ಡೌಟ್ಸ್ ಇತ್ತು, ಅದನ್ನು ಅಡ್ಮಿನಿಸ್ಟ್ರೇಷನ್ ಆಫೀಸಲ್ಲಿ ಕ್ಲಾರಿಫೈ ಮಾಡ್ಕೋಬೇಕು ಅಂತ ಹೇಳಿಬಿಟ್ಟು. ಆ್ಯಂಡ್ ಆಲ್ಸೋ ನೆಕ್ಸ್ಟ್ ಡೇ ನಮಗೆ ಅರ್ಲಿ ಮಾರ್ನಿಂಗ್ 6:30 ಸ್ಲಾಟೇ ಸಿಕ್ಕಿತ್ತು ಆಶ್ಲೇಷ ಬಲಿ ಪೂಜೆಗೆ. ಸೊ ಹಾಗಾಗಿ ನಾವು ಹಿಂದಿನ ದಿನನೇ ಬಂದು ಕುಕ್ಕೆ ಸುಬ್ರಹ್ಮಣ್ಯನಲ್ಲಿ ಸ್ಟೇ ಆಗಿದ್ವಿ. ಆ್ಯಂಡ್ ನಿಮಗೆ ಟಿಕೆಟ್ಸ್ ಬಗ್ಗೆ ಏನಾದರೂ ಡೌಟ್ ಇದ್ದರೆ, ನಾವು ಆನ್ಲೈನಲ್ಲಿ ಟಿಕೆಟ್ಸ್ ಬುಕ್ ಮಾಡ್ಕೊಂಡಿದ್ವಿ ಆಶ್ಲೇಷ ಬಲಿ ಪೂಜೆಗೆ. ಬಟ್ ನಿಮಗೆ ಆಫ್ಲೈನಲ್ಲೂ ಟಿಕೆಟ್ ಸಿಗುತ್ತೆ. ಅರ್ಲಿ ಮಾರ್ನಿಂಗ್ 6 o'clock ನಿಮಗೆ ಟಿಕೆಟ್ಸ್ ಇಶ್ಯೂ ಮಾಡ್ತಾರೆ. ಅದು ಪರ್ಟಿಕ್ಯುಲರ್ಲಿ ಆಶ್ಲೇಷ ಬಲಿ ಪೂಜೆ ಮತ್ತು ನಾಗಪ್ರತಿಷ್ಠೆಗೆ. ಸರ್ಪ ಸಂಸ್ಕಾರ ಮಾಡಿಸ್ಬೇಕು ಅಂತಿದ್ರೆ ನೀವು ಆನ್ಲೈನಲ್ಲೇ ಬುಕ್ ಮಾಡಿಕೊಂಡು ಬರಬೇಕು. ಆ್ಯಂಡ್ ನೀವು ಸರ್ಪ ಸಂಸ್ಕಾರ ಏನಾದರೂ ಮಾಡಿಸ್ತಿದ್ರೆ ಅದರಲ್ಲೇ ಆಶ್ಲೇಷ ಬಲಿ ಪೂಜೆ ಮತ್ತು ನಾಗಪ್ರತಿಷ್ಠೆ ಎರಡೂ ಕವರ್ ಆಗಿರುತ್ತೆ. ಸೊ ಅದಕ್ಕೆ ಸೆಪರೇಟಾಗಿ ನೀವು ಮತ್ತೆ ಟಿಕೆಟ್ಸ್ ತಗೊಳ್ಳೋ ಅವಶ್ಯಕತೆ ಇಲ್ಲ. ನಮಗೆ ಆಶ್ಲೇಷ ಬಲಿ ಪೂಜೆ 6:30 ಸ್ಲಾಟ್ ಸಿಕ್ಕಿದ್ರಿಂದ ನಾವು 6 o'clock ಅಷ್ಟೊತ್ತಿಗೆಲ್ಲ ಟೆಂಪಲ್ ಒಳಗಡೆ ಇದ್ವಿ. ಯಾಕೆ ಅಂದರೆ, ಪೂಜೆ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ನಾವು ಸಂಕಲ್ಪ ಮಾಡಿಸ್ಕೋಬೇಕು. ಸೊ ಟೆಂಪಲ್ ಪಕ್ಕದಲ್ಲೇನೆ, ಅಂದರೆ ಒಳಗಡೆನೆ ಗರ್ಭಗುಡಿ ಏನಿದೆ ಅದ್ರ ಪಕ್ಕದಲ್ಲಿ 4-5 ಜನ ಪುರೋಹಿತರು ಕೂತಿರ್ತಾರೆ. ಸೊ ಅವ್ರ ಹತ್ರ ಹೋಗಿ ಯಾರ ಹೆಸರಲ್ಲಿ ನಾವು ಸಂಕಲ್ಪ ಮಾಡಿಸ್ತಿದ್ದೀವಿ ಅವರು ಮತ್ತು ಅವ್ರ ಎಂಟೈರ್ ಫ್ಯಾಮಿಲಿ ಕುತ್ಕೊಂಡು ಅವ್ರ ರಾಶಿ, ನಕ್ಷತ್ರ ಮತ್ತು ಈ ಪೂಜೆ ಮಾಡಿಸ್ತಾ ಇರೋ ಉದ್ದೇಶ ಹೇಳಿ, ಈ ಪೂಜೆ ಎಲ್ಲ ಚೆನ್ನಾಗಾಗ್ಲಿ, ಎಲ್ಲ ಒಳ್ಳೇದಾಗ್ಲಿ ಅಂತ ಹೇಳ್ಬಿಟ್ಟು ಒಂದು ಸಂಕಲ್ಪನ ಮಾಡಿಸ್ಬೇಕು. ಅಂಡ್ ಪೂಜೆಗಿಂತ ಮುಂಚೆ ಸಂಕಲ್ಪ ಮಾಡಿಸೋದು ಮ್ಯಾಂಡೇಟ್ರಿ. ಇದನ್ನ ಮಾಡಿಸ್ಲಿಲ್ಲ ಅಂದ್ರೆ ನೀವು ಪೂಜೆ ಮಾಡಿಸೋದು ವ್ಯರ್ಥ ಆಗೋಗುತ್ತೆ. ಸೊ ಇದಾದ್ಮೇಲೆ ಇದ್ರ ಆಪೋಸಿಟ್ ಅಲ್ಲೇನೆ ಶೃಂಗೇರಿ ಮಠ ಅಂತಿದೆ, ಅದ್ರ ಒಳಗಡೆನೆ ಆಶ್ಲೇಷ ಬಲಿ ಪೂಜೆ ಸಾಮೂಹಿಕವಾಗಿ ಮಾಡ್ತಾರೆ. ಆದ್ರೆ ನಮ್ಮ ಪೂಜೆ ಟೈಮ್ಗಿಂತ ಮುಂಚೆ ನಮ್ಮನ್ನ ಶೃಂಗೇರಿ ಮಠದ ಒಳಗಡೆ ಬಿಡೋದಿಲ್ಲ, ಬಟ್ ನಮ್ಮನ್ನ ಅಲ್ಲಿ ಕ್ಯೂ ನಿಲ್ಸಿರ್ತಾರೆ ಒಳಗಡೆ ಹೋಗೋದಕ್ಕೆ. ಸೊ ನೀವು ಆದಷ್ಟು ಬೇಗ ಬಂದು ಸಂಕಲ್ಪ ಮುಗಿಸ್ಕೊಂಡ್ರೆ ನೀವು ಹೋಗಿ ಕ್ಯೂನಲ್ಲಿ ಮುಂಚೆ ನಿಂತ್ಕೋಬಹುದು. ಬಿಕಾಸ್ ಇದು ಸಾಮೂಹಿಕವಾಗಿ ಮಾಡೋದ್ರಿಂದ ನಿಮಗೆ ಹಿಂದೆ ಸಿಕ್ಕಿದ್ರೆ ಏನು ನೋಡೋಕ್ಕೆ ಸಿಗೋದಿಲ್ಲ. ಟಿವಿ ಅಫ್ಕೋರ್ಸ್ ಹಾಕಿರ್ತಾರೆ, ಬಟ್ ದೆನ್ ನೀವು ಹತ್ರದಲ್ಲಿ ಕೂತ್ಕೊಂಡು ಮಾಡೋದಕ್ಕೂ ಟಿವಿನಲ್ಲಿ ನೋಡೋದಕ್ಕೂ ತುಂಬ ಡಿಫ್ರೆನ್ಸ್ ಇರುತ್ತೆ. ಹಾಗಾಗಿ ನೀವು ಬಂದು ಬೇಗ ಸಂಕಲ್ಪ ಮುಗಿಸ್ಕೊಂಡ್ರೆ ನೋಡಿ, ಈ ಥರ ನೀವು ಆರಾಮಾಗಿ ಮುಂದೆ ಕುತ್ಕೋಬೋದು. ಅವಾಗ ನಿಮಗೆ ನೀಟಾಗಿ ನೋಡೋ ಅಂಥ ಚಾನ್ಸ್ ಸಿಗುತ್ತೆ. ಆ್ಯಂಡ್ ಈ ಪೂಜೆ ಅರೌಂಡ್ 1 hour 1.5 hours ಇರುತ್ತೆ. ಸೊ ನೀವು ಆರಾಮಾಗಿ ಕುತ್ಕೊಂಡು ದೇವ್ರ ಧ್ಯಾನ ಮಾಡಿಕೊಂಡು ನಿಮ್ಮ ಮನಸ್ಸಲ್ಲಿ ಏನಿರುತ್ತೆ ಅದನ್ನ ಬೇಡ್ಕೊಂಡು ಅದು ಈಡೇರಲಿ ಅಂತ ಕೇಳ್ಕೊಳ್ಳಿ. ಆ್ಯಂಡ್ ಈ ಪೂಜೆ ಮಾಡಿಸೋದಕ್ಕೂ ಒಂದು 3 ದಿನದ ಮುಂಚೆ ನಾನ್ ವೆಜ್ ತಿಂದಿರಬಾರ್ದು. ಪೂಜೆ ಆದಮೇಲೂ ಕೂಡ ಒಂದು 5ರಿಂದ 9 ದಿನ ನೀವು ನಾನ್ ವೆಜ್ ತಿನ್ನಬಾರ್ದು. ಆದಷ್ಟು ಈರುಳ್ಳಿ ಬೆಳ್ಳುಳ್ಳಿ ಹಾಕಿಲ್ದಿರೋದನ್ನ ತಿನ್ನೋಕ್ಕೆ ಟ್ರೈ ಮಾಡಿ. ಆಗಲಿಲ್ಲ ಅಂತಂದರೆ ಅಟ್ಲೀಸ್ಟ್ ನಾನ್ ವೆಜ್ನ ಅವಾಯ್ಡ್ ಮಾಡೋದಕ್ಕೆ ಟ್ರೈ ಮಾಡಿ. ಆ್ಯಂಡ್ ಪೂಜೆ ಎಲ್ಲ ಮುಗಿದ್ಮೇಲೆ ನೀವು ಪ್ರಸಾದ ಕಲೆಕ್ಟ್ ಮಾಡ್ಕೋಬೋದು. ನಿಮ್ಗೇನು ಟಿಕೆಟ್ ಕೊಟ್ಟಿರ್ತಾರಲ್ಲ ಅದನ್ನ ತೋರಿಸಿದ್ರೆ ನಿಮಗೆ ಪ್ರಸಾದ ಕೊಡ್ತಾರೆ. ಪ್ರಸಾದದಲ್ಲಿ ನಿಮಗೆ ಒಂದು ಕಾಯಿ, ಮರದ ಚಕ್ಕೆ ಮತ್ತು ಹೂವು ಮತ್ತು ಕುಂಕುಮ ಇಷ್ಟು ನಿಮಗೆ ಕೊಟ್ಟಿರ್ತಾರೆ. ಇದನ್ನೆಲ್ಲ ತೊಗೊಂಡು ನೀವು ಟೆಂಪಲ್ ಒಳಗಡೆ ಬಂದು ದೇವ್ರ ದರ್ಶನ ಮಾಡಿ ಹೊರಗಡೆ ಹೋಗ್ಬೋದು. ಹೊರಗೆ ನಿಮಗೆ ಪ್ರಸಾದದ ಕೌಂಟರ್ ಇರುತ್ತೆ. ಸೊ ನಿಮಗೆ ಸೆಪ್ರೇಟಾಗಿ ಪ್ರಸಾದ ಏನಾದರೂ ಬೇಕು ಅಂದರೆ ಲಡ್ಡು ಪ್ರಸಾದ ಏನಾದರೂ ಬೇಕು ಅಂದರೆ ಆ ಕೌಂಟರ್ಸಲ್ಲಿ ನೀವು ಸೆಪ್ರೇಟ್ ಪ್ರಸಾದನ ತೊಗೋಬೋದು. ಆ್ಯಂಡ್ ಈ ಪೂಜೆ ಎಲ್ಲ ಮುಗಿಸ್ಕೊಂಡು ಪ್ರಸಾದ ತೊಗೊಂಡ್ಮೇಲೆ ನಾವು ಡೈರೆಕ್ಟಾಗಿ ನಮ್ಮ ಮನೆಗಳಿಗೆ ಬರಬೇಕು, ಬೇರೆ ಎಲ್ಲೂ ಹೋಗೋ ಹಾಗಿಲ್ಲ. ಅಂದರೆ ಈ ರಿಲೇಟಿವ್ಸ್ ಮನೆಗಾಗಿರ್ಬೋದು, ಅಥವಾ ಇಲ್ಲಿಂದ ಬೇರೆ ಯಾವುದಾದ್ರೂ ಟ್ರಿಪ್ ಪ್ಲ್ಯಾನ್ ಮಾಡಿಕೊಂಡು ಅಲ್ಲಿ ಹೋಗೋದಾಗಿರ್ಬೋದು, ಯಾವುದೂ ಮಾಡೋ ಹಾಗಿಲ್ಲ. ದೇವಸ್ಥಾನದಿಂದ ಡೈರೆಕ್ಟಾಗಿ ನಾವು ನಮ್ಮ ಮನೆಗೆ
ಮನೆಗೆ ಬರಬೇಕು. ಯಾಕೆ ಅಂದರೆ ನಮಗೆ ಈ ಪ್ರಸಾದದಲ್ಲಿ ಫುಲ್ ಕಾಯಿ ಕೊಟ್ಟಿರ್ತಾರೆ, ಅಂದರೆ ಕಾಯಿ ಒಡೆದಿರಲ್ಲ, ಅದು ಫುಲ್ ಇರುತ್ತೆ ಕಾಯಿ. ಸೊ ಅದನ್ನು ನಾವು ನಮ್ಮ ಜರ್ನಿನಲ್ಲಿ ಅಂದರೆ ಮನೆಗೆ ವಾಪಸ್ ಬರೋ ತನಕ ಎಲ್ಲೂ ಕೆಳಗಡೆ ಇಡೋ ಹಾಗಿಲ್ಲ, ಆ್ಯಂಡ್ ಅದು ಒಡೆದೋಗದೆ ಇರೋ ಥರ ತುಂಬ ಕೇರ್ಫುಲ್ಲಾಗಿ ನೋಡ್ಕೋಬೇಕು. ಹಾಗಾಗಿ ಅದನ್ನು ಇಟ್ಕೊಂಡು ಎಲ್ಲೂ ಬೇರೆ ಕಡೆ ಹೋಗೋ ಹಾಗಿಲ್ಲ, ಡೈರೆಕ್ಟಾಗಿ ಮನೆಗೆ ಬರಬೇಕು. ಆ್ಯಂಡ್ ಮನೆಗೆ ಬಂದಮೇಲೆ ಸ್ನಾನ ಮಾಡಿಕೊಂಡು ನಿಮ್ಗೇನು ಆ ಪ್ರಸಾದ ಕೊಟ್ಟಿರ್ತಾರೆ ಅದನ್ನು ದೇವ್ರ ಮುಂದೆ ಇಟ್ಟು ನೆಕ್ಸ್ಟ್ ಡೇ ಅಥವಾ ಅವತ್ತು ಸಂಜೆ ನೀವು ಆ ಕಾಯಲ್ಲಿ ಏನಾದರೂ ಒಂದು ಸ್ವೀಟ್ ಮಾಡಿಕೊಂಡು ನೀವು ಮತ್ತು ನಿಮ್ಮ ಫ್ಯಾಮಿಲಿ, ಎಂಟೈರ್ ಫ್ಯಾಮಿಲಿ ತಿನ್ನಬೇಕು. ಆ್ಯಂಡ್ ಇಲ್ಲೇನು ನೋಡ್ತಿದ್ದೀರಾ, ಇದು ಆದಿಸುಬ್ರಹ್ಮಣ್ಯ ದೇವಸ್ಥಾನ. ಈ ದೇವಸ್ಥಾನದಲ್ಲಿ ಒಂದು ಹುತ್ತ ಇದೆ. ಆ ಹುತ್ತದಲ್ಲಿ ಒಂದು ಹಾವಿದೆ. ಆ ಹಾವನ್ನ ದೇವರು ಅಂತ ಪೂಜೆ ಮಾಡ್ತಾರೆ. ಸೊ ನಾವೇನಾದರೂ ಲಕ್ಕಿ ಇದ್ವಿ ಅಂತಂದರೆ ನಮಗೆ ಅದು ನೋಡೋಕ್ಕೆ ಸಿಗುತ್ತೆ. ಕೆಲವೊಂದು ಸಲ ಹೊರಗೆ ಬಂದಿರುತ್ತೆ, ಸೊ ಆವಾಗ ನಾವು ನೋಡಿಬಿಟ್ಟು ಅದಕ್ಕೆ ಪೂಜೆ ಮಾಡ್ಬೋದು. ಆ್ಯಂಡ್ ಈ ದೇವಸ್ಥಾನದಲ್ಲಿ ಪ್ರಸಾದ ಅಂತೇಳಿ ಆ ಹುತ್ತದ ಮಣ್ಣನ್ನೇ ಕೊಡೋದು. ಸೊ ನಮಗೇನಾದರೂ ಸ್ಕಿನ್ ಪ್ರಾಬ್ಲಮ್ ಇತ್ತು ಅಂತಂದರೆ ಒಂದು ಸ್ವಲ್ಪ ಆ ಮಣ್ಣನ್ನು ನೀರೊಳಗಡೆ ಹಾಕ್ಕೊಂಡು ಕುಡಿದ್ರೆ ನಮ್ಗೆ ಆ ಸ್ಕಿನ್ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗುತ್ತೆ ಅಂತ ಹೇಳ್ತಾರೆ. ಆ್ಯಂಡ್ ಇಲ್ಲಿ ಇನ್ನೊಂದೇನು ಅಂತಂದರೆ ಇಲ್ಲಿ ಕಟ್ತಿದಾರಲ್ಲ ಕಲ್ಲಲ್ಲಿ, ಆ ಥರ ಕಟ್ಟಿದ್ರೆ ನಾವು ಆದಷ್ಟು ಬೇಗ ನಮ್ಮ ಸ್ವಂತ ಮನೆ ಕಟ್ತೀವಿ ಅನ್ನೋದು ಒಂದು ನಂಬಿಕೆ ಕೂಡ ಇದೆ. ಸೊ ಹಾಗಾಗಿ ಇಲ್ಲಿ ಸುಮಾರು ಜನ ಬಂದು ಈ ಥರ ಕಲ್ಲಲ್ಲಿ ಆ ಥರ ಮನೆ ಥರ ಕಟ್ಟಿಬಿಟ್ಟು ಹೋಗ್ತಾರೆ. ಆ್ಯಂಡ್ ಇನ್ನು ಸರ್ಪ ಸಂಸ್ಕಾರದ ಬಗ್ಗೆ ಹೇಳಬೇಕು ಅಂತಂದರೆ ಇದು 2 days ಇರುತ್ತೆ. ಸೊ ಮೊದಲನೇ ದಿನ ನಿಮಗೆ ಫಸ್ಟ್ ಸಂಕಲ್ಪ ಮಾಡಿಸ್ತಾರೆ. ಸಂಕಲ್ಪ ಆದಮೇಲೆ ನಿಮಗೆ ಸರ್ಪ ಸಂಸ್ಕಾರದ ಪೂಜೆ ಇರುತ್ತೆ. ಸೊ ನಿಮ್ಮ ಫ್ಯಾಮಿಲಿಗೆ ಸೆಪ್ರೇಟಾಗಿ ಒಬ್ಬರು ಪುರೋಹಿತರು ಇರ್ತಾರೆ. ಸೊ ಅವರು ನಿಮ್ಮ ಪರವಾಗಿ ಸರ್ಪ ಸಂಸ್ಕಾರನ ಮಾಡ್ತಾರೆ. ಅದು ಒಂದು ಪ್ರೊಸೀಜರು, ಅಂದರೆ ಅದೊಂದು ಪೂಜೆ. ಅದು ಅರೌಂಡ್ 1.5 hour ಪೂಜೆ ಇರುತ್ತೆ. ಸೊ ಅದಾದಮೇಲೆ ನೀವು ದೇವಸ್ಥಾನದ ಒಳಗಡೆ ಹೋಗೋ ಆಗಿಲ್ಲ. ಆ್ಯಂಡ್ ಅವತ್ತಿನ ದಿನ ನಿಮಗೆ ದೇವಸ್ಥಾನದ ಕಡೆಯಿಂದನೇ ಫುಡ್ ಇರುತ್ತೆ. ಬಿಕಾಸ್ ನೀವು ಈರುಳ್ಳಿ ಬೆಳ್ಳುಳ್ಳಿ ಹಾಕದೇ ಇರೋವಂಥ ಊಟ ಮಾಡಬೇಕು. ಅದನ್ನು ಸಾತ್ವಿಕ ಆಹಾರ ಅಂತ ಹೇಳ್ತಾರೆ. ಸೊ ಅದನ್ನು ಬಿಟ್ಟು ಬೇರೆ ಏನೂ ತಿನ್ನೋ ಹಾಗಿಲ್ಲ. ಹಾಗಾಗಿ ಅವರು ನಿಮಗೆ ಟೆಂಪಲ್ ಕಡೆಯಿಂದನೇ ಕೊಡ್ತಾರೆ. ಆ್ಯಂಡ್ ಈ ಸರ್ಪ ಸಂಸ್ಕಾರ ಮಾಡಿಸೋದಕ್ಕೆ ಯಾರೆಲ್ಲ ಬರ್ತೀರಾ ಅವರು ನನ್ನ ಸಜೆಷನ್ ಪ್ರಕಾರ ಅನಗ ಗೆಸ್ಟ್ ಹೌಸಲ್ಲಿ ಸ್ಟೇ ಮಾಡಿದ್ರೆ ನಿಮಗೆ ತುಂಬ ಕನ್ವೀನಿಯೆಂಟ್ ಆಗಿರುತ್ತೆ. ಆ್ಯಂಡ್ ಈ ಗೆಸ್ಟ್ ಹೌಸ್ ಬಂದು ಟೆಂಪಲ್ದೇ ಗೆಸ್ಟ್ ಹೌಸ್. ಆ್ಯಂಡ್ ನಿಮಗೆ ಇಲ್ಲಿ ಅಫೋರ್ಡೆಬಲ್ ಪ್ರೈಸ್ಗೆ ರೂಮ್ಸ್ ಕೂಡ ಸಿಗುತ್ತೆ. ಈ ಅನಗ ಗೆಸ್ಟ್ ಹೌಸ್ ಬಂದು ಪುಷ್ಪೋದ್ಯಾನ ಅಂತ ಏನಿದೆ ಅದ್ರ ಎಕ್ಸಾಕ್ಟ್ ಆಪೋಸಿಟಲ್ಲೇ ಇರೋದು. ಆ್ಯಂಡ್ ನಿಮಗೆ ಸರ್ಪ ಸಂಸ್ಕಾರ ಮಾಡೋ ಯಾಗಶಾಲೆ ಬಂದು ಪುಷ್ಪೋದ್ಯಾನದ ಒಳಗಡೆನೆ ಇರೋದು. ಸೊ ಹಾಗಾಗಿ ನೀವು ಈ ಸ್ಟೇನಲ್ಲಿ ಸ್ಟೇ ಆದರೆ, ಅಂದರೆ ಈ ಗೆಸ್ಟ್ ಹೌಸಲ್ಲಿ ನೀವು ಸ್ಟೇ ಆದರೆ ನಿಮಗೆ ತುಂಬಾ ಕನ್ವೀನಿಯೆಂಟ್ ಆಗಿರುತ್ತೆ. ಸೊ ಸರ್ಪ ಸಂಸ್ಕಾರದ ಪೂಜೆ ಯೂಶಲಿ ಬೆಳಗ್ಗೆ ಹೊತ್ತು ನಡೆಯುತ್ತೆ. ಆ್ಯಂಡ್ ಅವತ್ತು ಫುಲ್ ನೀವು ಫ್ರೀ ಇರ್ತೀರಾ. ಸೊ ಅದ್ರ ನೆಕ್ಸ್ಟ್ ಡೇ ಬೆಳಗ್ಗೆ ಆಶ್ಲೇಷ ಬಲಿ ಪೂಜೆ ಇರುತ್ತೆ, ಆಮೇಲೆ ನಿಮಗೆ ನಾಗ ಪ್ರತಿಷ್ಠೆ ಇರುತ್ತೆ. ಸೊ ಇದು ಟೋಟಲ್ 2 days ಪ್ರೊಸೀಜರು ಸರ್ಪ ಸಂಸ್ಕಾರ ಅನ್ನೋದು. ಈ ಪೂಜೆನ ನೀವು ಆನ್ಲೈನಲ್ಲೇ ಬುಕ್ ಮಾಡ್ಕೋಬೇಕು. ಸೊ ಆನ್ಲೈನಲ್ಲಿ ಬುಕ್ ಮಾಡ್ಕೋಬೇಕು ಅಂತಂದರೆ ಟೆಂಪಲ್ದು ಅಫಿಷಿಯಲ್ ವೆಬ್ಸೈಟಲ್ಲಿ ಬುಕ್ ಮಾಡ್ಕೋಬೇಕು. ಸೊ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ. ನೀವು ಯಾರೆಲ್ಲ ಬುಕ್ ಮಾಡ್ಕೋಬೇಕು ಅಂತಿದ್ದೀರಾ ಆ ಲಿಂಕ್ ಯೂಸ್ ಮಾಡಿಕೊಂಡು ನೀವು ಬುಕ್ ಮಾಡ್ಕೋಬಹುದು. ಕುಕ್ಕೆ ಸುಬ್ರಹ್ಮಣ್ಯನಲ್ಲಿ ಆದಿ ಸುಬ್ರಹ್ಮಣ್ಯನ ದೇವಸ್ಥಾನ ಮತ್ತು ಮೇನ್ ಟೆಂಪಲ್ ಬಿಟ್ಟು ಬೇರೆ ಸುಮಾರಷ್ಟು ಪ್ಲೇಸ್ಗಳಿದೆ ನೋಡೋ ಅಂಥದ್ದು. ಎಕ್ಸಾಂಪಲ್ ಅಭಯ ಆಂಜನೇಯ ದೇವಸ್ಥಾನ, ಗಣೇಶ ದೇವಸ್ಥಾನ, ಧಾತ್ರಿವನ, ಮತ್ತು ನಾಗರಾಜ ವಾಸುಕಿ ಬಂದು ತಪಸ್ ಮಾಡಿರೋ ಗುಹೆ. ಸೊ ಸುಮಾರಷ್ಟು ಪ್ಲೇಸಸ್ ಇದೆ. ನಾವು ನೋಡೋಣ ಅಂತ ಅಂದ್ಕೊಂಡು ಆಚೆ ಬಂದು ನೋಡಿದ್ರೆ ಫುಲ್ ಮಳೆ ಸ್ಟಾರ್ಟ್ ಆಗೋಯ್ತು. ಸೊ ಹಾಗಾಗಿ ನಾವು ಎಲ್ಲೂ ಹೋಗೋಕ್ಕಾಗಲಿಲ್ಲ. ಬಟ್ ನೀವೇನಾದರೂ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಬರ್ತಿದ್ರೆ ಈ ಪ್ಲೇಸಸ್ ಯಾವುದನ್ನು ಮಿಸ್ ಮಾಡ್ಕೋಬೇಡಿ. ಎಸ್ಪೆಷಲಿ ಧಾತ್ರಿವನ. ನಾವು ಲಾಸ್ಟ್ ಟೈಮ್ ಬಂದಾಗ ಹೋಗಿದ್ವಿ. ಸೊ ತುಂಬಾ ಚೆನ್ನಾಗಿದೆ ಧಾತ್ರಿವನ. ಆ್ಯಂಡ್ ಆಲ್ಸೋ ಒಂದು ಪಾರ್ಕ್ ಕೂಡ ಇದೆ, ಅದು ಕೂಡ ತುಂಬಾ ಚೆನ್ನಾಗಿದೆ. ಸೊ ಇಷ್ಟು ಹೇಳ್ತಾ ಐ ಥಿಂಕ್ ಐ ವಿಲ್ ಎಂಡ್ ದಿಸ್ ವ್ಲಾಗ್ ಹಿಯರ್. ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ. ಆ್ಯಂಡ್ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ ಎಲ್ರಿಗೂ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ನಾನು ನಿಮಗೆ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್. ಲವ್ ಯು ಆಲ್. ಬಾಯ್.